ಈಗ ಡೆವಿಲ್ ಸಿನಿಮಾ ನೀವು ಪೋರ್ಷನ್ ಅರ್ಧ ಕಂಪ್ಲೀಟ್ ಮಾಡಿದ್ರಿ ಇನ್ನು ಲೈಕ್ ಫೈಟಿಂಗ್ ಶೂಟ್ ಒಂದಿದೆ ಅಂತ ಹೇಳಿದ್ರಿ. ಈ ಸಂದರ್ಭ ಈ ಘಟನೆ ಬಂದಾಗ ನೀವು ಸಿನಿಮಾ ತಂಡದಿಂದ ಹೊರ ಬಂದುಬಿಟ್ರೇನೋ ಅನ್ನೋಂಥ ಒಂದು ಕ್ವಶನ್ ಮಾರ್ಕ್ ಇರ್ಬೋದು, ಅಥವಾ ನಿಮ್ಮ ಕೈಗಳಲ್ಲಿ ಈ ಒಂದಷ್ಟು ಸಿನಿಮಾಗಳಿವೆ, ಬಲರಾಮನ ದಿನಗಳಿರಬಹುದು, ಒಂದಷ್ಟು ಸೂಪರ್ ಸ್ಟಾರ್ಗಳೊಟ್ಟಿಗೆ ನೀವು ವಿಲನ್ ಆಗಿ ಕಾಣಿಸ್ಕೊಂತಹ ಪಾತ್ರಗಳಿವೆ. ರಿಯಲ್ ಲೈಫಲ್ಲಿ ಎಲ್ಲಿ ವಿಲನ್ ಆಗಿಬಿಟ್ರೋ ಏನೋ ವಿನಯ್ ಅವರು ಅನ್ನೋಂಥ ಒಂದು ಪ್ರಶ್ನೆ ಕೂಡ ಬಂತು. ಇಲ್ಲ ಇಲ್ಲ ಮ್ಯಾಮ್, ಇದು ಯಾವುದಕ್ಕೂ ಕನೆಕ್ಷನೇ ಇಲ್ಲ. ನನ್ನ ಕರಿಯರ್ ಬೇರೆ, ಇಲ್ಲಿ ನಡೆದಿರೋ ಅಂಥ ಇನ್ಸಿಡೆಂಟ್ ಬೇರೆ. ಜಸ್ಟ್ ಬಿಕಾಸ್ ಐ ಆಮ್ ಲಿಂಕ್ಡ್ ವಿತ್ ಆಲ್ ದಿಸ್ ಬಿಗ್ ಮೂವೀಸ್ ಡಸಂಟ್ ಮೀನ್ ದಟ್ ಈ ಒಂದು ಸಣ್ಣ ಇನ್ಸಿಡೆಂಟಿಂದ ಅದಕ್ಕೆಲ್ಲ ಎಫೆಕ್ಟ್ ಆಗಿದೆ ಅಂತ. ಆ್ಯಂಡ್ ಬೆಸ್ಟ್ ಥಿಂಗ್ ಈಸ್ ಹೊರಗಡೆ ಬಂದಿದ ತಕ್ಷಣ ಐ ಗಾಟ್ ಕಾಲ್ ಫಾರ್ ಕಪಲ್ ಆಫ್ ಮೋರ್ ಮೂವೀಸ್. ಅವ್ರು ಬಂದು ದೆ ಮೇಡ್ ಅಡ್ವಾನ್ಸ್ ಪೇಮೆಂಟ್ ಆಲ್ಸೋ. ಸೊ ಬಹುಶಃ ನೀವೆಲ್ಲ ಕೊಟ್ಟಿರೋ ಅಷ್ಟು ಮೈಲೇಜಿಂದ ನನಗೆ ಹೊಸ ಪ್ರಾಜೆಕ್ಟ್ಸ್ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲ ಮೀಡಿಯಾ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಅಷ್ಟು ಯುನೋ ಒಂದು 20-30 ಲಕ್ಷ ಖರ್ಚು ಮಾಡಿದ್ರು ನನಗೆ ಇಷ್ಟೊಂದು ಮಾರ್ಕೆಟ್ ಮಾಡ್ಕೊಳೋದಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಮಾರ್ಕೆಟಿಂಗ್ ಮಾಡಿದ್ರು ನನ್ನ ಬಗ್ಗೆ. ಬಟ್ ದೆನ್ ನಾನು ತಪ್ಪು ಅಂತ ಹೇಳ್ತಿಲ್ಲ. ಎವ್ರಿ ಒನ್ ಹ್ಯಾವ್ ಡನ್ ದೇರ್ ಜಾಬ್. ಅವ್ರು ಪ್ರತಿಯೊಬ್ಬರೂ ಅವ್ರ ಕೆಲಸ ಮಾಡಿದ್ದಾರೆ. ನನ್ನಿಂದ ತಪ್ಪಾಗಿತ್ತು ಆ ರೀಲ್ ಮಾಡಿ, ಆ್ಯಂಡ್ ಅದನ್ನು ಎತ್ತಿ ಮಾತಾಡಿದ್ದಾರೆ ಹೊರತು ಅವ್ರೇನು ತಪ್ಪಾಗಿ ಹೇಳಿಲ್ಲ. ಬಟ್ ಕೊಟ್ಟಿದ್ದಂಥ ಪುಷ್ ತುಂಬ ಚೆನ್ನಾಗಿತ್ತು. ಅದರಿಂದ ಸಾಕಷ್ಟು ಹೊಸ ಪ್ರಾಜೆಕ್ಟ್ಸ್ ಕೂಡ ಬರ್ತಾಯಿದೆ. ಒಂದಷ್ಟು ದಿನಗಳಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಈ ಇನ್ಸಿಡೆಂಟ್ನಲ್ಲಿ ನಂದು ಏನೂ ಇಲ್ಲ ಅಂತ ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಾಗಿದೆ. ಹೆಸರು ಜ್ಞಾಪಕ ಇರುತ್ತೆ, ಇನ್ಸಿಡೆಂಟ್ ಮರ್ತೋಗುತ್ತೆ. ನನ್ನ ಸಿನಿಮಾನಲ್ಲಿ ನೋಡಿದಾಗ, ನನ್ನ ಕ್ಯಾರೆಕ್ಟರ್ನ ನೋಡಿದಾಗ, ಅಥವಾ ನನ್ನ ಆ್ಯಕ್ಟಿಂಗ್ನ ನೋಡಿದಾಗ, ಹೋಲ್ ಸಿನಿಮಾನಲ್ಲಿ ಒಂದು ಪಾರ್ಟಾಗಿ ನೋಡಿದಾಗ ಜನರ ಮನಸ್ಸಿನಲ್ಲಿ ಕೂರ್ತೀನಿ ನಾನು ಅನ್ನೋ ಒಂದು ಗ್ಯಾರಂಟಿ ನನಗಿದೆ. ಸೊ ಮೀಡಿಯಾ ಏನೇ ಮಾಡಿದಾರೋ, ನಾನು ಅದಕ್ಕೇ ಬಂದಿದ್ದ ತಕ್ಷಣ ನಾನು ಜೈಲ್ ಹತ್ರ ಎಕ್ಸಿಟ್ ಆಗೋವಾಗ ಅದನ್ನೇ ಹೇಳಿದ್ದು, ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಅನ್ನೋ ವಿಷಯ ಕೂಡ ನಾನು ಅದಕ್ಕೆ ಹೇಳಿದ್ದು. ಯಾಕೆ ಅಂದರೆ ನಂದು ಏನೂ ತಪ್ಪಿಲ್ಲ ಅನ್ನೋದು ನನಗೆ ಗೊತ್ತು. ಬಟ್ ನಾನು ಯಾರು ಅನ್ನೋದನ್ನು ನೀವು ಎಲ್ಲರಿಗೂ ತಿಳಿಸ್ಕೊಟ್ರಿ. ನನ್ನ ಕ್ಯಾರೆಕ್ಟರ್ ಏನು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ನಂದೇನು ತಪ್ಪಿಲ್ಲ ಅನ್ನೋದನ್ನು ನಿಮ್ಗೆ ಗೊತ್ತಾದಾಗ ಎವ್ರಿ ಒನ್ ವಿಲ್ ನೋ ಹೂಸ್ ವಿನಯ್. ಅದಕ್ಕೆ ದಾರಿ ಮಾಡಿಕೊಟ್ಟಿದ್ದು ನಮ್ಮ ಮೀಡಿಯಾ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದು ನಾನು. ಜೈಲಿಂದ ಬರಬೇಕಾದ್ರೆ ಆ್ಯಪಲ್ ಸೀನ್ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ನೀವು ರಜತ್ ಅವರಿಬ್ಬರು ಒಂದೇ ಆ್ಯಪಲ್ನ ಶೇರ್ ಮಾಡ್ಕೊಂಡು ಬರ್ತಿರೋವಂಥದ್ದು. ಆ ಟ್ರೆಂಡಿಂಗ್ ವಿಡಿಯೋ ಬಗ್ಗೆ ಏನು ಹೇಳ್ತೀರಾ? ಲೈಕ್ ಪಕ್ಕಾ ವಿಲನ್ ಇಬ್ಬರು ನಡ್ಕೊಂಡು ಬರ್ತಿದ್ದಾರೇನೋ ಅನ್ನೋ ಥರ. ಮೇಡಮ್, ನನ್ನ ಬಾಡಿ ಲ್ಯಾಂಗ್ವೇಜ್ ಇರೋದೇ ಹಾಗೆ, ನಾನು ವಾಕ್ ಮಾಡೋದೇ ಹಾಗೆ, ನನ್ನ ವಾಯ್ಸ್ ಇರೋದೇ ಹೀಗೆ, ನನ್ನ ಲುಕ್ ಇರೋದೇ ಹೀಗೆ. ಯಾವುದು ಮಾಡಿಫೈ ಮಾಡ್ಕೊಂಡಾಗಲಿ, ಯಾವುದು ಶೋಗೋಸ್ಕರ ಆಗಲಿ ಅಥವಾ ಮೀಡಿಯಾ ನೋಡ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ಆಗಲಿ ಮಾಡಲಿಲ್ಲ. ಈ ವಿಷಯ ಕ್ಲಾರಿಟಿ ಕೊಡಲೇಬೇಕು. ನಾನು ಜೆ ಸಿನಲ್ಲಿ ನಾನು ಊಟ ಮಾಡಿಲ್ಲ. ಸೊ ಎಷ್ಟು ದಿನ ಇದ್ನೋ ಅಲ್ಲಿ ನಾನು ಊಟ ಮಾಡಿರಲಿಲ್ಲ. ಆ್ಯಂಡ್ ನೀರು ಸಹ ಕುಡ್ದಿರಲಿಲ್ಲ ನಾನಲ್ಲಿ. ಸೊ ತುಂಬ ಹೊಟ್ಟೆ ಹಸಿತಾಯಿತ್ತು. ಹೊರಗಡೆ ಬರುವಾಗ ಅಲ್ಲಿದ್ದಿದ್ದ ಜೈಲರು ಫ್ರೂಟ್ಸ್ ಆದರೂ ತಿನ್ನಿ ಅಂದ್ಬಿಟ್ಟು ನನಗೆ ಫ್ರೂಟ್ ಆಫರ್ ಮಾಡಿದ್ರು. ಸೊ 2 ಆ್ಯಪಲ್ ತೊಗೊಂಡು ಒಂದು ಅಲ್ಲಿಂದನೇ ತಿನ್ಕೊಂಬಂದೆ. ಇನ್ನೊಂದು ಬರೋವಾಗ ನನಗೆ ಗೊತ್ತಿರಲಿಲ್ಲ ಅಷ್ಟು ಝೂಮ್ ಆಗ್ತೀರಾ ನೀವು ಮೀಡಿಯಾ ಅಂದ್ಬಿಟ್ಟು. ಎಷ್ಟೋ ಡಿಸ್ಟೆನ್ಸ್ನಲ್ಲಿದ್ದೆ ನಾನು. ನನ್ನ ಪಾಡಿಗೆ ನಾನು ತಿನ್ಕೊಂಬರ್ತಿದ್ದೆ. ಅವ್ನು ರಜತ್ ಕೇಳ್ದ, ರಜತ್ಗೂ ಪಾಸ್ ಮಾಡಿದೆ. ಅವನು ತಿಂದ, ವಾಪಸ್ ನನಗೆ ಕೊಟ್ಟ. ನಾನು ಒಂದು ಬೈಟ್ ಮಾಡಿಬಿಟ್ಟು ಇನ್ನೇನು ಮೀಡಿಯಾ ಅವರೆಲ್ಲ ಇದ್ದಾರೆ, ಚೆನ್ನಾಗಿರೋದಿಲ್ಲ ಅಂತಂದ್ಬಿಟ್ಟು ಅದನ್ನು ಆ ಕಡೆಗೆ ಎಸ್ಬಿಟ್ಟು ನಾನು ಮುಂದಕ್ಕೆ ಬಂದೆ. ನೋಡಿದ್ರೆ ಅಲ್ಲಿಂದನೇ ರೆಕಾರ್ಡಿಂಗ್ ಮಾಡಿದ್ದಾರೆ. ಅದು ಒಂದು ವೈರಲ್ ವೀಡಿಯೋ ಆಗಿ ಓಡ್ತಾ ಇದೆ. ಸೊ ಐ ಡೋಂಟ್ ನೋ ವಾಟ್ ಟು ಸೇ. ಒಂದು ಆ್ಯಪಲ್ಲೂ ತಿನ್ನೋದು ತಪ್ಪು ಅಂದರೆ ನಾನು ಇನ್ನೇನು ಮಾಡಲಿ ನಾನು. ಒಂದು ಮಚ್ಚು ತಪ್ಪು, ಇನ್ನೊಂದು ಆ್ಯಪಲ್ ತಿಂದಿದ್ದು ತಪ್ಪು. ಏನು ದುರಂಕಾರ ನೋಡು ವಿನಯ್ ಅವರಿಗೆ. ಜೈಲಿಗೆ ಹೋಗಿ ಬಂದ್ರೂ ಇನ್ನೂ ದೌಲತ್ ಕಡಿಮೆ ಆಗಿಲ್ಲ ಅನ್ನೋ ಅಂತಹ ಒಂದು ಟ್ಯಾಗ್ಲೈನ್ಸ್ ಎಷ್ಟು ಹರ್ಟ್ ಆಗುತ್ತೆ, ಅಥವಾ ಲೈಕ್ ಕ್ಯಾಶುವಲ್ ಬಿಡು ಅನ್ನೋ ಥರ? ಮೇಡಮ್, ನಾನು ಹೇಳ್ದಾಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಇರೋದೇ ಹಾಗೆ. ನನ್ನನ್ನು ನೋಡಿದ್ರೆ ನಾನು ಏನಕ್ಕೆ ವಿಲನ್ ಅನ್ನೋದು ನಾನು ಚೂಸ್ ಮಾಡಿದೆ ಅಂದರೆ, ನಾನು ನೋಡೋದಕ್ಕೆ ವಿಲನ್ ಥರನೇ ಇರೋದು. ನನ್ನ ಜೊತೆನಲ್ಲಿ ಕೂತು ಬೆರೆತು ಮಾತಾಡಿದಾಗ ನಾನು ಏನು ಅನ್ನೋದು ಗೊತ್ತಾಗತ್ತೆ. ಆ್ಯಂಡ್ ನನ್ನ ವಾಕಿಂಗು ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ನನ್ನ ವಾಯ್ಸ್ ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಆ್ಯಪಲ್ ತಿನ್ನೋ ಸ್ಟೈಲ್ ನಾನು ಹೆಂಗೆ ಮೇಡಮ್ ಚೇಂಜ್ ಮಾಡ್ಕೊಳ್ಳಿ ಅಂದರೆ, ಆ್ಯಪಲ್ ಇನ್ನು ಹೆಂಗೆ ತಿನ್ಬೋದು, ಇನ್ನು ಹೆಂಗೆ ವಾಕ್ ಮಾಡ್ಬೋದು ನಾನು? ಸೊ ನಾನು ನ್ಯಾಚುರಲಾಗಿ ನಾನು ಹೇಗಿದ್ದೀನೋ ಹಾಗೆ ನಡ್ಕೊಂಬಂದೆ, ಹೇಗೆ ತಿಂತೀನೋ ಹಾಗೆ ತಿಂದೆ. ಅದನ್ನು ಒಂದು ಮ್ಯೂಸಿಕ್ ಹಾಕಿ ಒಂದು ಬಿಲ್ಡಪ್ ಕೊಟ್ಟು ಒಂದು ಸ್ಲೋ ಮೋಷನ್ ಮಾಡಿದಾಗ ಹಾಗೆ ಕಾಣಿಸೋದು ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಇಟ್ ಈಸ್ ಆಲ್ ಜಸ್ಟ್ ಅದನ್ನು ನಾನು ಅದ್ರ ಬಗ್ಗೆ ಯೋಚನೆನೂ ಮಾಡ್ತಾಯಿಲ್ಲ. ಜನರಿಗೆ ಖುಷಿ ಆ್ಯಂಡ್ ನಮ್ಮ ಫಾಲೋವರ್ಸು ಅದನ್ನು ಒಂದು ಬೂಸ್ಟ್ ಮಾಡಿ ಅವ್ರಿಗೇನೋ ಪ್ರೀತಿ ತೋರಿಸ್ತಾ ಇದ್ದಾರೆ, ತೋರಿಸ್ಲಿ. ಅದನ್ನು ಪ್ರಾಬ್ಲಮ್ಮೇ ಇಲ್ಲ ನನಗೆ.
ಎಲ್ಲೋ ನಿಮ್ಮ ವಿಚಾರದಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಯಾರೋ ಅನ್ನುವಂಥದ್ದು ನಮಗೆ ಎದುರಾಗುತ್ತೆ ಪ್ರಶ್ನೆ. ಯಾಕಂತ ಹೇಳಿದ್ರೆ ರಜತ್ ಅವರು ಟಾರ್ಗೆಟ್ ಆಗುವಂಥದ್ದು ಕಾಮನ್, ಸರ್ವೇ ಸಾಮಾನ್ಯ. ಯಾಕಂದರೆ ಬಿಗ್ ಬಾಸ್ ಬಂದಾದಮೇಲೆ ಅವ್ರು ಒಂದಷ್ಟು ಹೇಳಿಕೆಗಳು ರೂಡ್ ಆಗಿತ್ತು, ಸೊ ಹಾಗಾಗಿ ಟಾರ್ಗೆಟ್ ಆಗ್ತಿದ್ರು. ನೀವು ಯಾವುದೇ ಕಾಂಟ್ರವರ್ಸಿಗಳಲ್ಲಿ ಯಾವತ್ತೂ ಸಿಲುಕಿಕೊಂಡಿಲ್ಲ, ಮಾಧ್ಯಮದಲ್ಲೂ ಅಷ್ಟೇ ಸಾಫ್ಟಾಗಿ ಆನ್ಸರ್ ಮಾಡ್ತಾ ಇದ್ರಿ. ಈ ಕಾಂಟ್ರವರ್ಸಿಯಲ್ಲಿ ನೀವು ತಗ್ಲಾಕೊಂಡಾಗ ಯಾರು ಕಾರಣಕರ್ತರಾದರು ಅನ್ನೋಂಥ ಒಂದು ಪ್ರಶ್ನೆ ಬಂತು. ಜೊತೆಗೆ ಈ ಟಾರ್ಗೆಟ್ ಮಾಡಿದಾರಾ ಅನಿಸುತ್ತಾ ನಿಮಗೆ? ಇಲ್ಲ, ಬಹುಶಃ ಇದು ಟಾರ್ಗೆಟ್ ಅಂತ ಬರೋದಿಲ್ಲ ಮ್ಯಾಮ್. ಇಟ್ ಈಸ್ ಲೀಗಲಿ ತಪ್ಪು ಆ ಥರ ಒಂದು ವೆಪನ್ಸ್ನ ತೋರಿಸೋದು, ಒರಿಜಿನಲ್ ಇರಲಿ ಡೂಪ್ಲಿಕೇಟ್ ಇರಲಿ. ಇವಾಗ ನಾವು ಸಿನಿಮಾಗಳನ್ನಲ್ಲಿ ಗನ್ಗಳು ಯೂಸ್ ಮಾಡ್ತೀವಿ, ಒರಿಜಿನಲ್ ಗನ್ಗಳಲ್ಲ ಅದು, ಏರ್ ಗನ್ಗಳದು. ಆ್ಯಂಡ್ ಅದರಲ್ಲಿ ಬರೋ ಸ್ಪಾರ್ಕ್ ಆಗಲಿ, ಹಾರೋ ಬುಲೆಟ್ ಆಗಲಿ, ಇಟ್ ಈಸ್ ಆಲ್ ಇಲ್ಲ VFX ಮಾಡ್ತೀವಿ, ಇಲ್ಲ ಅಂತಂದರೆ ಇಟ್ ಈಸ್ ಡಮ್ಮಿ ಬುಲೆಟ್ಸ್. ಸೊ ಯು ಕಾಂಟ್ ಡೂ ದ್ಯಾಟ್. ಅದನ್ನು ತಪ್ಪು ಅಂತ ನಮಗೆ ತಿಳಿಸ್ಕೊಟ್ಟಿದ್ದು ಲಾ. ನನಗೆ ಅದ್ರ ಬಗ್ಗೆ ಅಷ್ಟು ಅರಿವಿರಲಿಲ್ಲ. ಈ ಇನ್ಸಿಡೆಂಟ್ ಆದಮೇಲೆ ನನಗೆ ಗೊತ್ತಾಯಿತು. ನನಗೆ ಗೊತ್ತಾದ್ಮೇಲೆ ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು. ಒಂದು ವಿಚಾರ ಗೊತ್ತಿರಲಿಲ್ವ ಅಂದರೆ ದುನಿಯಾ ವಿಜಯ್ ಅವರು ಲಾಂಗಲ್ಲಿ ಕೇಕ್ನ ಕಟ್ ಮಾಡಿದ್ರು, ಆ ಸಂದರ್ಭದಲ್ಲಿ ಸಹ ಕೇಸ್ ದಾಖಲಾಗಿತ್ತು. ಅದು ನನಗೆ ನಮ್ಮದು ಈ ಸೀನ್ ಆದಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟು ಸೆನ್ಸಿಟಿವ್ ಇದೆ ಈ ಮ್ಯಾಟ್ರು ಅಂತ. ಬಟ್ ದೆನ್ ನನಗೆ ಈ ಆ್ಯಸ್ ಅನ್ ಆ್ಯಕ್ಟರ್ ಕ್ಯಾಮ್ರಾ ಆ್ಯಕ್ಷನ್ ಅಂದಿದ ತಕ್ಷಣ ನಮ್ಗೆ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ. ಸೊ ಇದನ್ನು ನಾವು ಪರ್ಸ್ನಲಿ ಅಂದರೆ ನನ್ನ ಅಕೌಂಟ್ನಲ್ಲ, ಒಂದು ರೀಲ್ಸಿಗೆ ಉಪಯೋಗಿಸಿದ್ದಕ್ಕೋಸ್ಕರ ಅದು ತಪ್ಪು. ಅದು ಗೈಡ್ಲೈನ್ಸ್ನಲ್ಲಿ ಏನಿದೆ ಅದು ರಾಂಗ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆನೆಸ್ಟ್ಲಿ ನನಗೆ ಗೊತ್ತಿರಲಿಲ್ಲ, ಇಲ್ಲಾಂದರೆ ನಾನು ತಪ್ಪು ಮಾಡ್ತಾ ಇರಲಿಲ್ಲ. ಸೊ ಆ ಮಿಸ್ಟೇಕ್ ನಾನು ಮಾಡಿದ್ರಿಂದ, ಅದೊಂದು ಸಣ್ಣ ಮಿಸ್ಟೇಕ್ ನಾನು ಮಾಡಿದ್ರಿಂದ ಐ ಹ್ಯಾಡ್ ಟು ಫೇಸ್ ಆಲ್ ದಿಸ್ ಥಿಂಗ್ಸ್. ಸೊ ನಮ್ಮಿಂದ ತಪ್ಪಾಗಿದೆ ಆ್ಯಂಡ್ ಅದರಿಂದ ಈ ಕಾನ್ಸಿಕ್ವೆನ್ಸಸ್ನ ನಾವು ಎದುರಿಸಿದ್ದೀವಿ. ದುನಿಯಾ ವಿಜಯ್ ಸರ್ ಬಗ್ಗೆನೂ ನೀವು ಹೇಳಿದ್ದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದು ಅಟ್ಲೀಸ್ಟ್ ಗೊತ್ತಿದ್ದರೆ ಅಟ್ಲೀಸ್ಟ್ ಒಂದು ಸ್ಪಾರ್ಕ್ ಆದರೂ ಆಗಿರೋದು ನನಗೆ. ಇಲ್ಲ ಅದೇ ಈ ಥರ ಮಿಸ್ಟೇಕ್ ಆಗಿದೆ ಅಂದರೆ ಇದೂ ಆಗತ್ತೆ ಅನ್ನೋದು. ಬಟ್ ಎಲ್ಲೋ ನಾನು ಎಡದ್ದೆ ಅಷ್ಟೇ. ಸೊ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ವಿನಯ್ ಅವರು ಮತ್ತೆ ಲಾಂಗ್ ಹಿಡಿತಾರಾ? ಇಲ್ಲ, ವೆನ್ ಇಟ್ ಕಮ್ಸ್ ಟು ಮೈ ಪ್ರೊಫೆಷನ್ ಡೆಫಿನೆಟ್ಲಿ, ಬಟ್ ನಾಟ್ ಮೈ ಪರ್ಸ್ನಲ್ ರೀಲ್ಸ್ಗಾಗಲಿ ಅಥವಾ ಈ ಥರ ವೀಡಿಯೋಸ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ಅಲ್ಲ. ಆನ್ ಸ್ಕ್ರೀನ್ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಡೆಫಿನೆಟ್ಲಿ ನಾನು ಇಲ್ಲ ಆ ಕ್ಲಾಸ್ಗೆ ಬರೋದಿಲ್ಲ ಡೆವಿಲ್. ಯಾಕೆಂದರೆ ಡೆವಿಲ್ ಈಸ್ ಅ ವೆರಿ ಡಿಫ್ರೆಂಟ್ ಕ್ಲಾಸ್. ಆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇಟ್ ಈಸ್ ಗೋನ್ ಟು ಬಿ ವೆರಿ ನ್ಯೂ. ಜನರು ಯಾರು ದರ್ಶನ್ ಸರ್ನ ಒಂದು ಬೇರೆ ಥರ ನೋಡಿದ್ರು, ಈ ಸಿನಿಮಾನಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟಾಗಿ ನೋಡ್ತಾರೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಡಿಫ್ರೆಂಟ್ ಅಪ್ರೋಚ್ ಬೈ ಮಿಲನ ಪ್ರಕಾಶ್ ಸರ್. ಪ್ರಕಾಶ್ ಸರ್ದು ನೀವು ಸಿನಿಮಾಗಳು ನೋಡಿದ್ದೀರ, ಇಟ್ ಈಸ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಅವ್ರು ಮಾಡೋದೆಲ್ಲ. ಮಾಸ್ ಇದ್ರೂ ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಕೂತ್ಕೊಂಡು ಮಾಡುವಂಥ ಸಿನಿಮಾಗಳು ಅವ್ರು ಮಾಡೋದು. ಆ್ಯಂಡ್ ಮಚ್ಚು ಕತ್ತಿ ಲಾಂಗು ಆ ಥರ ಯು ವಾಂಟ್ ಬಿ ಸೀಯಿಂಗ್ ಎನಿಥಿಂಗ್ ಇನ್ ದಿಸ್. ಅಂದರೆ ದರ್ಶನ್ ಸರ್ ಜೈಲಿಂದ ಹೊರಗೆ ಬಂದಾದಮೇಲೆ ಶೂಟಿಂಗ್ ಸೆಟ್ಟಲ್ಲಿದ್ದರು, ಆ ಸಂದರ್ಭದಲ್ಲಿ ನೀವು ಮುಖಾಮುಖಿ ಆಗಿದ್ದೀರಾ, ಮಾತಾಡಿದ್ದೀರಾ? ಅಂದರೆ ಎಸ್, ಪ್ರೊಫೆಷ್ನಲಿ ಇವಾಗ ನೋಡಿ ಅವ್ರೂ ಹೀಸ್ ಕೀಪಿಂಗ್ ಫಾರ್ ಹಿಮ್ಸೆಲ್ಫ್. ಅಂದರೆ ಈ ಕೇಸೆಲ್ಲ ಆದಮೇಲೆ ಯಾರೂ ಅವರು ಹತ್ತಿರ ಬಿಟ್ಕೊತಿಲ್ಲ ಅವರು, ಅಥವಾ ಅಷ್ಟಾಗಿ ಬೆರಿತಿಲ್ಲ ಯಾರ ಜೊತೆನಲ್ಲೂ. ಅವ್ರದ್ದು ಏನಿದೆ ಅವ್ರು ಬರ್ತಾರೆ, ಅವ್ರ ಕೆಲಸ ಅವ್ರು ಮುಗಿಸ್ತಾರೆ, ಫ್ರೀ ಟೈಮ್ನಲ್ಲಿ ಅವ್ರ ಜಾಗದಲ್ಲಿ ಅವ್ರು ಇರ್ತಾರೆ. ಸೊ ನಾವು ಹೋಗ್ತೀವಿ, ನಮ್ಮ ಕೆಲಸ ಏನಿದೆ ನಾವು ಮುಗಿಸ್ತೀವಿ, ಫ್ರೀ ಟೈಮ್ನಲ್ಲಿ ನಾವು ನಮ್ಮ ಜಾಗದಲ್ಲಿ ನಾವು ಇರ್ತೀವಿ. ಆ್ಯಂಡ್ ಏನು ಸೀನ್ಗಳಾಗುತ್ತೋ ಆ ಸೀನ್ಗಳಲ್ಲಿ ಮಾತ್ರ ನಾವು ವಿ ಕೋಆರ್ಡಿನೇಟ್ ವಿತ್ ಈಚ್ ಅದರ್ ಫಾರ್ ದ ಡೈಲಾಗ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಈ ಥರ ಅವರು ಗೈಡ್ ಮಾಡ್ತಾರೆ, ಈ ಥರ ಮಾಡಬೇಕು, ನಾನು ಈ ಕಡೆಯಿಂದ ಬರ್ತೀನಿ, ಮಿಲನ ಪ್ರಕಾಶ್ ಸರ್ ಈ ಕಡೆಯಿಂದ ಬರಬೇಕು, ಆ ಕಡೆಯಿಂದ ಈ ಥರ ಡೈಲಾಗ್ಸ್ ತೊಗೊಳ್ಬೇಕು, ಡೈರೆಕ್ಷನ್ಸ್ ಕೊಡ್ತಾರೆ, ನಾವು ಅದನ್ನು ಫಾಲೋ ಮಾಡ್ತೀವಿ ಅಷ್ಟೇ. ಇಟ್ ಈಸ್ ಆಲ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ವೆರಿ ಪ್ರೊಫೆಷ್ನಲ್ ಟಚ್. ಪರ್ಸ್ನಲಿ ದೇರ್ ಇಸ್ ನೋ ಟೈಮ್. ಅಂದರೆ ಅವ್ರಿಗೂ ಟೈಮ್ ಇಲ್ಲ, ಟೀಮ್ಗೂ ಟೈಮ್ ಇಲ್ಲ, ಸಿನಿಮಾನಲ್ಲಿ ನಮಗೂ ಅಷ್ಟು ಟೈಮ್ ಇರೋದಿಲ್ಲ. ಬಿಕಾಸ್ ದೇರ್ ಇಸ್ ಲಾಟ್ ಆಫ್ ಪ್ರಿಪ್ರೇಷನ್ಸ್, ಡೈಲಾಗ್ಸ್ ಆಗಲಿ, ಮೇಕಪ್ ಆಗಲಿ. ಒಂದು ಯಾವಾಗಲೂ 8 months ಬ್ಯಾಕ್ ಮಾಡಿರೋದು ಅದ್ರ ಕಂಟಿನ್ಯೂಯೇಷನ್ ತೊಗೊಳ್ಬೇಕು ಅಂದರೆ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದಟ್ 8 months. 8 ತಿಂಗಳು ಹಿಂದೆ ಹೋಗಿ ಎಲ್ಲಿ ಬಿಟ್ಟಿದ್ವಿ ಆ ಮೂಡ್ ಏನಿತ್ತು ಅನ್ನೋದ್ರಿಂದನೇ ತೊಗೊಳ್ಬೇಕು ನಾವು ಮುಂದಕ್ಕೆ. ಇಲ್ಲಾಂದರೆ ಆ ಡಿಫ್ರೆನ್ಸ್ ಕಾಣಿಸುತ್ತೆ ಸಿನಿಮಾನಲ್ಲಿ. ಸೊ ಆ ಪ್ರಿಪ್ರೇಷನ್ಸ್ ಇರುತ್ತೆ. ಪ್ರೈವೇಟ್ ಟೈಮ್ಗೆ ಟೈಮ್ ಇಲ್ಲ ಮ್ಯಾಮಲ್ಲಿ. ಸೊ ಇಟ್ ಈಸ್ ಆಲ್ ಪ್ರೊಫೆಷ್ನಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.